ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕಿರೋ ಕಷ್ಟದಲ್ಲಿ ಅವನು ಪಾರ್ವತಿನ ಸರಿಯಾಗಿ ಚೆಕಪ್ ಕರ್ಕೊಂಡು ಹೋಗ್ತಾ ಇದ್ದಾನೋ ಇಲ್ವೋ ಅಂತ ಅನ್ನಿಸ್ತು. ಅದಕ್ಕೆ ಜನನಿನ ನಾನು ಆಸ್ಪತ್ರೆ ಕರ್ಕೊಂಡು ಹೋಗೋ ವಿಷಯನ ನಿಮ್ ಮುಂದೆ ಆಡಿ ನೀವು ಅದನ್ನ ಆದಿ ಮುಂದೆ ಹೇಳಿ ಆದಿ ಪಾರ್ವತಿನ ಆಸ್ಪತ್ರೆ ಕರ್ಕೊಂಡು ಹೋಗೋ ತರ ಮಾಡಿದೆ. ಅಲ್ಲೂ ಅಷ್ಟೇ, ಫೀಸ್ ಕಟ್ಟಕ್ಕೆ ಅವ್ರ ಹತ್ರ ದುಡ್ಡಿರಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಡಾಕ್ಟರ್ ಹತ್ರ ಮಾತಾಡಿ ಅದು ಯಾವುದೋ ಒಂದು ಸ್ಕೀಮು ಫ್ರೀ ಅಂತೆಲ್ಲ ಮಾತಾಡಿಸಿ ಅವ್ರ ಎಲ್ಲ ಫೀಸನ್ನು ನಾನೇ ಕಟ್ಟಿದೆ ರಘು. ಜನನಿ ಪಾರ್ವತಿ ಇಬ್ರದ್ದು ನಾನೇ ಪೇ ಮಾಡ್ತಿದ್ದೀನಿ. ಆದಿತ್ಯ ಪಾರ್ವತಿನ ಚೆಕಪ್ ಕರ್ಕೊಂಡು ಹೋಗೋ ದಿನ ನಾನು ಜನನಿನ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಹೊರಟೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ನಿಮ್ಮ ಹತ್ರ ಸುಳ್ಳು ಹೇಳಿದೆ. ಯಾಕಂದ್ರೆ ಪಾರ್ವತಿ ಬಸ್ರಿ ಅನ್ನೋ ವಿಷಯ ನನಗೆ ಗೊತ್ತಾಗದೆ ಇರ್ಲಿ ಅಂತ ನೀವೆಲ್ಲಿ ನನ್ನನ್ನು ತಡೀತೀರೋ ಅಂತ. ಆದ್ರೆ ಅಷ್ಟೊತ್ತಿಗಾಗ್ಲೇ ನನಗದು ಗೊತ್ತಾಗ್ಬಿಟ್ಟಿತ್ತು ರಘು, ಗೊತ್ತಾಗ್ಬಿಟ್ಟಿತ್ತು. ಅವತ್ತು ಆದಿ ಪಾರ್ವತಿನ ಚೆಕಪ್ಗೆ ಅಂತ ಕರ್ಕೊಂಡು ಹೊರಟ ದಿವಸನೇ ನಾನು ಜನನಿನ ಚೆಕಪ್ಗೆ ಅಂತ ಕರ್ಕೊಂಡು ಹೊರಟೆ. ದಾರಿಲಿ ಕಾರ್ ಕೆಟ್ಟು ನಿಂತಿದ್ದು ಆಕಸ್ಮಿಕ ಅಷ್ಟೆ. ಆದ್ರೆ ಆದಿ ಆಟೋದಲ್ಲೇ ಹೋಗಿ ಬರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಯಾರದ್ದೋ ಬಲವಂತಕ್ಕೆ ಕಟ್ಟು ಬಿದ್ದು ಅವನ ಆಟೋದಲ್ಲಿ ಹೋಗಿ ಬಂದಿದ್ದಲ್ಲ, ಅದು ನನ್ನ ಆಸೆ, ನನ್ನ ನಿರ್ಧಾರ ಆಗಿತ್ತು. ಆಟೋದಲ್ಲಿ ಹೋಗಿ ಬರುವಾಗ ಇಬ್ರು ಬಸರಿ ಸೊಸೆಯರ ಮಧ್ಯದಲ್ಲಿ ಕೂತು ನಾನು ಅನುಭವಿಸಿದ ಆನಂದ ಅಷ್ಟಿಷ್ಟಲ್ಲ ರಘು. ಈಗಲೂ ಅದನ್ನು ಯೋಚನೆ ಮಾಡಿದ್ರೆ ಮೈ ರೋಮಾಂಚನ ಆಗುತ್ತೆ. ಆಸ್ಪತ್ರೆಗೆ ಹೋದ್ಮೇಲೆ ಪಾರ್ವತಿ ಬಸ್ರಿ ಅನ್ನೋ ವಿಷಯನ ನನ್ನಿಂದ ಮುಚ್ಚಿಡೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡಿದ್ರು. ಆದ್ರೆ ನನ್ನ ಇಚ್ಛೆ ಬಲವಾಗಿತ್ತು ರಘು. ಸ್ಕ್ಯಾನಿಂಗ್ ನಲ್ಲಿ ಜನನಿ ಹೊಟ್ಟೆಲಿರೋ ನಮ್ಮ ಮೊಮ್ಮಗು ಚಿತ್ರ ನೋಡಿದ ಹಾಗೇನೆ ಪಾರ್ವತಿ ಹೊಟ್ಟೆಲಿರೋ ನಮ್ಮ ಮೊಮ್ಮಗು ಚಿತ್ರನೂ ನೋಡ್ಬೇಕು ಅಂತ. ಅದಕ್ಕೆ ಯಾರ ಗಮನಕ್ಕೂ ಬರದೇ ಇರೋ ಹಾಗೆ ಸ್ಕ್ಯಾನಿಂಗ್ ರೂಮ್ ಹೊರಗಡೆ ನಿಂತ್ಕೊಂಡೆ. ಅವತ್ತು ಡಾಕ್ಟರ್ ನನ್ನ ಪರೀಕ್ಷೆ ಮಾಡುವಾಗ ಅತ್ತೆಯಮ್ಮ ಹೊರಗಡೆ ನಿಂತ್ಕೊಂಡು ನನ್ನನ್ನು ನೋಡ್ತಿದ್ದನ್ನ ನಾನು ಗಮನಿಸಿದೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.